ಹೊಸ ವರ್ಷವನ್ನ ಬರಮಾಡಿಕೊಳ್ಳಿಕ್ಕೆ ಬೆಂಗಳೂರಿಗರು ಸಜ್ಜಾಗಿದ್ದಾರೆ. ಬೆಂಗಳೂರಿನ ಪ್ರಮುಖ ಏರಿಯಾಗಳಲ್ಲಿ ಈಗಾಗಲೇ ಜನವೂ ಜನ. ಕಲರ್ಫುಲ್ ಲೈಟ್ ನಿಂದ ಕಂಗೊಳಿಸ್ತಾ ಇದೆ ಬೀದಿಗಳು. ಹೊಸ ವರ್ಷ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನ ಪಾರ್ಟಿ ಸ್ಪಾಟ್ಗಳು ಕಲರ್ಫುಲ್ ಆಗಿ ಕಂಗೊಳಿಸ್ತಾ ಇದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಇಂದಿರಾನಗರ, ಕೋರಮಂಗಲ, ಚರ್ಚ್ ಸ್ಟ್ರೀಟ್ಗಳತ್ತ ಹರಿದು ಬರ್ತಾ ಇದ್ದಾರೆ ಜನ. ಪಬ್ಗಳಲ್ಲಿ ಪಾರ್ಟಿ ಮೂಡ್ ಈಗಾಗಲೇ ಆರಂಭವಾಗಿದೆ. ಎಣ್ಣೆಯದ್ದು ಕೂಡ ಘಮಲು ಶುರುವಾಗಿದೆ. ಬ್ರಿಗೇಡ್ ರೋಡ್ನಲ್ಲಿ ಶಾಸಕ ಹ್ಯಾರಿಸ್ ಪರಿಶೀಲನೆ ನಡೆಸಿದ್ದಾರೆ. ಪೊಲೀಸರು ಈಗಾಗಲೇ ಎಲ್ಲ ರೀತಿಯ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಬೇಕಾಗುವಂತಹ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಸಿಸಿಟಿವಿ ಕಣ್ಗಾವಲಿದೆ. ಇದೆಲ್ಲದರ ಮಧ್ಯೆ ಜನ ಕೂಡ ಈಗ ಪಾರ್ಟಿಯಲ್ಲಿ ಮಿಂದೇಳೋದಕ್ಕೆ ಸಜ್ಜಾಗಿದ್ದಾರೆ. ನೋಡ್ತಾ ಇದ್ರಿ, ಬ್ರಿಗೇಡ್ ರೋಡ್, ಎಂಜಿ ರೋಡ್, ಇಂದಿರಾನಗರ ಏರಿಯಾಗಳಲ್ಲಿ ಯಾವ ರೀತಿಯಾದಂತಹ ಕಲರ್ಫುಲ್ ಲೈಟ್ನಿಂದಾಗಿ ರಸ್ತೆಗಳು, ಅಂಗಡಿಗಳು, ಪಬ್ಗಳು ಕಲರ್ಫುಲ್ ಆಗಿ ಕಂಗೊಳಿಸ್ತಾ ಇದೆ ಅಂತ. ಜನ ಈಗಾಗಲೇ 5:30-6 ಗಂಟೆಯಿಂದಲೇ ಆರಂಭ ಆಗ್ತಾ ಇದ್ರು ಒಬ್ಬೊಬ್ಬರಾಗೆ ಬರಲಿಕ್ಕೆ. ಈಗ ಇನ್ನು ಸ್ವಲ್ಪ ಹೊತ್ತು ಹೋದರೆ ಕಾಲಿಡೋಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟು ಜನಜಂಗುಳಿ ನಮಗೆ ಕಾಣಸಿಗುತ್ತೆ ಈ ಬ್ರಿಗೇಡ್ ರೋಡ್ ಮತ್ತು ಎಂಜಿ ರೋಡ್ನಲ್ಲಿ. ಈಗಾಗಲೇ ಪೊಲೀಸರು ಕೂಡ ಬ್ಯಾರಿಕೇಡ್ಗಳನ್ನು ಹಾಕ್ಕೊಂಡು ಒಂದು ಕಡೆಯಲ್ಲಿ ಜನ ಓಡಾಟ ನಡೆಸಲಿಕ್ಕೆ ಸೂಕ್ತ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲೆಡೆ ಈಗ ಕಲರ್ಫುಲ್ ಲೈಟ್ನಿಂದಾಗಿ ಕಂಗೊಳಿಸ್ತಾ ಇದೆ. ಮ್ಯೂಸಿಕ್ ಸೌಂಡ್ ಬೇರೆ. ಒಂದೆರಡು ಸ್ಟೆಪ್ ಹಾಕ್ಕೊಂಡು ಮೋಜು ಮಸ್ತಿಯಲ್ಲಿ ಈಗಾಗಲೇ ಜನ ತೊಡ್ಕೊಳ್ಳೋದಕ್ಕೆ ಟೈಮ್ ಕೂಡ ಆರಂಭ ಆಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬೆಂಗಳೂರು ಅಣಿಯಾಗಿದೆ. ಬ್ರಿಗೇಡ್ ರೋಡ್ನಲ್ಲಿ ಜನವೋ ಜನಜಾತ್ರೆಯೇ ಸದ್ಯ ಬ್ರಿಗೇಡ್ ರೋಡ್ನಲ್ಲಿ ಕಂಡು ಬರ್ತಾ ಇದೆ. ಜನರಿಂದ ತುಂಬಿ ತುಳುಕ್ತಾ ಇರುವಂತಹ ಪಾರ್ಟಿ ಹಾಟ್ ಸ್ಪಾಟ್ಗಳು. ಕಲರ್ಫುಲ್ ದೀಪಾಲಂಕಾರದಿಂದ ಬ್ರಿಗೇಡ್ ರೋಡ್ ಲಕಲಕ ಅಂತ ಇದೆ. ಸದ್ಯ ಹೆಜ್ಜೆ ಹೆಜ್ಜೆಗೂ ಸಿಸಿಟಿವಿಯನ್ನ ಇಡೋ ಮೂಲಕವಾಗಿ ಪೊಲೀಸರು ಕೂಡ ಹದ್ದಿನ ಗಣ್ಣನ್ನ ಇಟ್ಟಿದ್ದಾರೆ. ಬಿ ಕೇರ್ಫುಲ್ ಅನ್ನೋ ಎಚ್ಚರಿಕೆಯ ಸಂದೇಶವನ್ನು ಈಗಾಗಲೇ ಕೊಡಲಾಗಿದೆ. ಪೊಲೀಸ್ ವಾಹನ ಸಹ ಗಸ್ತು ತಿರುಗ್ತಾ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ ನಡುವೆ ಇರಲಿ ಎಚ್ಚರಿಕೆ ಅನ್ನೋದು ಪೊಲೀಸರ ಕಡೆ ಇರುವಂತಹ ಒಂದು ಸಂದೇಶ. ಈ ಎಚ್ಚರಿಕೆಯ ಹೆಜ್ಜೆಯೊಂದಿಗೆ ಜನ 2 ಹೆಜ್ಜೆ ಹಾಕೊಂಡು ಪಾರ್ಟಿ ಮೂಡ್ನಲ್ಲಿದ್ದಾರೆ. ಸದ್ಯ ಬ್ರಿಗೇಡ್ ರೋಡ್ನಲ್ಲಿ ಹೇಗೆ ಕಂಡು ಬರ್ತಾ ಇದೆ ವಾತಾವರಣ ನೋಡ್ತಾ ಇದ್ರಿ. ಸ್ವಲ್ಪ ಹೋಗ್ತಿದ್ದ ಹಾಗೆ ಅಲ್ಲಿ ಇನ್ನಷ್ಟು ಜನ ಸೇರ್ಕೊಳ್ತಾರೆ. ಅಲ್ಲಿ ಮ್ಯೂಸಿಕ್ನ ಒಂದು ಸೌಂಡ್ ಕೂಡ ಹೆಚ್ಚು ಸದ್ದು ಮಾಡಲಿಕ್ಕೆ ಶುರುವಾಗುತ್ತೆ. ಮ್ಯೂಸಿಕ್ ಕೇಳ್ತಿದ್ದ ಹಾಗೆ ಜನ ಹೆಜ್ಜೆ ಹಾಕೋದು ಸಹಜ. ರೈಟ್, ನಮ್ಮ ಜೊತೆಗೆ ನಮ್ಮ 3 ಪ್ರತಿನಿಧಿಗಳಿದ್ದಾರೆ. ಅವರ 3ರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಬ್ರಿಗೇಡ್ ರೋಡ್ನಿಂದ ರಾಘು ಇದ್ದಾರೆ, ಎಂಜಿ ರೋಡ್ನಿಂದ ಮೂರ್ತಿ, ಚರ್ಚ್ ಸ್ಟ್ರೀಟ್ನಿಂದ ಪ್ರಕಾಶ್. 3ರಿಗೂ ಕೂಡ ವೆಲ್ಕಮ್. ಸದ್ಯ ಬ್ರಿಗೇಡ್ ರೋಡ್ನಲ್ಲಿ ಪರಿಸ್ಥಿತಿ ಹೇಗಿದೆ? ಜನ ಈಗಾಗಲೇ ಬರ್ಲಿಕ್ಕೆ ಆರಂಭ ಆಗಿದ್ದಾರಾ ಅಥವಾ ಇನ್ನೂ ಕೂಡ ಹೀಟ್ ಅಪ್ ಆಗೋದಕ್ಕೆ ಇನ್ನು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾ? ಏನ್ ಹೇಳ್ತೀರಿ ರಾಘು? ದಿವ್ಯಾ, ಈಗಾಗಲೇ ಜನ ಪಾರ್ಟಿ ಮೂಡ್ಗೆ ಬಂದು ತಲುಪಿದ್ದಾರೆ. ಗಮನಿಸ್ತಾ ಇರ್ಬೋದು, ಬ್ರಿಗೇಡ್ ರೋಡ್ನ ಮೂಲೆಗಳಲ್ಲೂ ಕೂಡ ನಾವು ಎತ್ತ ಕಣ್ಣಾಯಿಸಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಜನ ಬರ್ತಾ ಇರುವಂತದ್ದು. ಪಾರ್ಟಿಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತಯಾರಿಗಳನ್ನ ಮಾಡಿಕೊಂಡು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು ಬ್ರಿಗೇಡ್ ರೋಡ್ನ ದೃಶ್ಯಾವಳಿಗಳನ್ನ. ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಯುವಕರು ಯುವತಿಯರು ಎಲ್ಲರೂ ಕೂಡ ಜೋರಾಗಿ ಬರ್ತಾ ಇದ್ದಾರೆ. ಅದೇ ಜೋಶಲ್ಲಿ ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಸೆಲೆಬ್ರೇಷನ್ ಮೂಡಲಿದ್ದಾರೆ. ಒಂದು ಸಾಮಾನ್ಯವಾಗಿ ಬ್ರಿಗೇಡ್ ರೋಡ್ನಲ್ಲಿ 2 ರೀತಿಯಾದಂತಹ ವರ್ಗವನ್ನು ನಾವು ನೋಡ್ತೇವೆ. ಒಂದು ಹೊಸ ವರ್ಷದ ಪಾರ್ಟಿಗಾಗೇ ಬರಬೇಕು ಅನ್ನುವಂಥವ್ರು ಒಂದು ವರ್ಗ ಆದರೆ, ಇನ್ನೊಂದು ವರ್ಗ ಲೈಟಿಂಗ್ಸ್ಗಳನ್ನು ನೋಡಬೇಕು, ಜೊತೆಗೆ ಅಲ್ಲಿನ ಸ್ಥಿತಿಗತಿಗಳು ಹೇಗಿದೆ, ಅಲ್ಲಿನ ಸೆಲೆಬ್ರೇಷನ್ ಹೇಗಿದೆ ಅನ್ನುವಂಥದ್ದನ್ನ ಕೂಡ ನೋಡಕ್ಕೆ ಬರುವಂತವರ ವರ್ಗ ಮತ್ತೊಂದು. ಸೊ ಅವರೆಲ್ಲರೂ ಕೂಡ ಬರ್ತಾ ಇದ್ರೆ ಬರುವಂತವ್ರಿಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂದ್ರೆ ಪಾರ್ಟಿಗಳಿಗೆ ಬರುವಂತವರು ಪಬ್ಗಳಿಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಪಬ್ನ ಏರಿಯಾಗಳೇನಿದೆ ಅಲ್ಲಿಗೆ ಹೋಗೋದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಅಂದ್ರೆ ಬ್ಯಾರಿಕೇಡ್ ಅನ್ನ ಹಾಕಿ ಆ ಮಾರ್ಗವನ್ನ ಸಪರೇಟ್ ಆಗಿ ಮಾಡಲಾಗಿದೆ. ಇನ್ನು ಲೈಟಿಂಗ್ಸ್ ಅನ್ನ ನೋಡಿ ಹೋಗುವಂತವ್ರು ಏನಿದ್ದಾರೆ ಅವರಿಗೆ ಸಪರೇಟ್ ಆದಂತ ರಸ್ತೆ, ಮುಖ್ಯ ರಸ್ತೆ ಏನಿದೆ ಅದನ್ನ 2 ಕಡೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ಅವ್ರ ಅಲ್ಲಿಗೆ ಮಾತ್ರ ಹೋಗಬೇಕು. ಅಂದ್ರೆ ಬ್ರಿಗೇಡ್ ರೋಡ್ಗೆ ಒನ್ ವೇ ಅನ್ನ ಮಾಡಲಾಗಿದೆ. ಒಂದು ಕಡೆ ಮಾತ್ರ ಎಂಟ್ರಿಯನ್ನ ಕೊಡುವಂತ ಕೆಲಸಗಳಾಗಿರುತ್ತೆ. ಬ್ರಿಗೇಡ್ ರೋಡ್ ನಲ್ಲಿ ನೋಡಿದಂತವ್ರು ವಾಪಸ್ ಮತ್ತೆ ಬ್ರಿಗೇಡ್ ರೋಡ್ ನಲ್ಲಿ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಮತ್ತೆ ಅವರು ಒಪೇರಾ ಸರ್ಕಲ್ ಮುಖಾಂತರವಾಗಿ ಹೊರಭಾಗಕ್ಕೆ ಹೋಗಬೇಕಿರುತ್ತೆ. ಸೊ ಈ ರೀತಿಯಾದಂತಹ ಒಂದಷ್ಟು ವ್ಯವಸ್ಥೆಗಳನ್ನ ಈಗಾಗಲೇ ಪೊಲೀಸ್ ಇಲಾಖೆಯವರು ಮಾಡ್ಕೊಂಡಿದ್ದಾರೆ. ಸಮಯ ಕಳೆದಂತೆ ಬರುವಂತವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಿಂದಲೂ, ರಾಜ್ಯ ವಿದೇಶಗಳಿಂದಲೂ ಕೂಡ ಹೆಚ್ಚಾಗಿ ಜನ ಬರ್ತಾ ಇದ್ದಾರೆ. ಬಂದಂತವರು ಪಾರ್ಟಿಯನ್ನ ಮಾಡೋದಕ್ಕೆ ಬೇಕಾದಂತ ತಯಾರಿಯನ್ನ ಮಾಡಿಕೊಂಡು ಕುಟುಂಬ ಸಮೇತರಾಗಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಅವರು ಕೂಡ ಕುಟುಂಬ ಸಮೇತರಾಗಿ ಸೆಲೆಬ್ರೇಷನ್ ಅನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ. ಮಾತನಾಡಿಸ್ತೇನೆ. ಮೇಡಮ್, ಸೆಲೆಬ್ರೇಷನ್ ಮಾಡೋದಕ್ಕೆ ಬಂದಿದ್ರಿ, ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ಅದೇ ಮೈ ಗ್ರ್ಯಾನೀಸ್ ನಾವು ಒಡಿಶಾದಿಂದ ಬಂದಿರೋದು. ನಾನು ಕಲಿತಿದ್ದೀನಿ ಕನ್ನಡ ಸ್ವಲ್ಪ, ಅದಕ್ಕೆ
ಮೂರು ತಲೆಮಾರಿನವ್ರನ್ನ ನೋಡ್ತಾ ಇದ್ದೀವಿ. ಪಾರ್ಟಿಗೆ ಅಂತಾನೆ ಬಂದಿರುವಂತವ್ರು ಮೊಮ್ಮಗಳು, ತಾಯಿ, ಅಜ್ಜಿ ಮೂವರು ಕೂಡ, ಮೂರು ತಲೆಮಾರಿನವರು ಕೂಡ ಬ್ರಿಗೇಡ್ ರೋಡ್ ನಲ್ಲಿ ಇವತ್ತು ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಬಂದಿರುವಂತದ್ದು. ಅವರನ್ನ ಎಲ್ಲಿಂದ ಕರ್ಸ್ಕೊಂಡಿದ್ರಿ? ಊರಿಂದ ಕರ್ಸ್ಕೊಂಡಿರೋದೇ ಹೇಗೆ? ಹೌದು, ಬ್ಯಾಂಗ್ಳೂರ್ಗೆ ನ್ಯೂ ಇಯರ್ಗೆ ಬಂದಿರೋದು. ಹೇಗನ್ಸುತ್ತೆ ಬೆಂಗಳೂರಿನ ಈ ಸೆಲೆಬ್ರೇಷನ್ ಎಲ್ಲ ನೋಡಿದಾಗ? ಬ್ರಿಗೇಡ್ ರೋಡ್ ತುಂಬಾ ಚೆನ್ನಾಗಿದೆ. ಆಫ್ಕೋರ್ಸ್ ಅವ್ರಿಗೆ ಹೇಗೆ ಅನಿಸ್ತಾ ಇದೆ ಅಂತ ಕೇಳಿದ್ರಾ? ಚೆನ್ನಾಗಿದೆ. ಅವ್ರು ಕನ್ನಡ ಬರಲ್ಲ, ಸೊ ಚೆನ್ನಾಗಿದೆ. ವೈಬ್ ಎಲ್ಲ ಚೆನ್ನಾಗಿದೆ, ಲೈಟಿಂಗ್ ಎಲ್ಲ ಅವ್ರಿಗೂ ಹೊಸದು. ಮೆಟ್ರೋ ಫಸ್ಟ್ ಟೈಮ್ ಇಂದ ಬಂದಿರೋದು, ಸೊ ತುಂಬಾ ಖುಷಿ ಆಗ್ತಿದೆ. ಇದು ಬರ್ತಾ ಇರುವಂತವರ ಮಾತು ಕೇವಲ ಇವ್ರು ಮಾತ್ರ ಅಲ್ಲ, ಬರುವಂತವ್ರು ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ತಮ್ಮ ಎಕ್ಸ್ಪೀರಿಯನ್ಸ್ ಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ತಮ್ಮ ಖುಷಿಯನ್ನ ಹಂಚ್ಕೊಳ್ಳುವಂತ ಕೆಲಸ ಬ್ರಿಗೇಡ್ ರೋಡ್ ನಲ್ಲಿ ಆಗ್ತಾ ಇದೆ. ಸಮಯ ಕಳೆದಂತೆ ಬರುವಂತವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ದಿವ್ಯಾ. ಓಕೆ ರಾಘು, ಲೈನ್ ಅಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ಪಡ್ಕೊಳ್ತೀನಿ. MG ರೋಡ್ ನಿಂದ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ಬೆಳಗ್ಗೆಯಿಂದಲೂ ಕೂಡ ಯಾವ ರೀತಿಯ ಪ್ರಿಪರೇಷನ್ ಅಂತ ಹೇಳ್ತಿದ್ರಿ, ಈಗ ಹೇಳಿ ಸೆಲೆಬ್ರೇಷನ್ ಹೇಗಿದೆ? ದಿವ್ಯಾ, ಹೊಸ ವರ್ಷದ ಆರಂಭಕ್ಕೆ ಕೆಲವೇ ಕ್ಷಣಗಳು ಬಾಕಿ ಉಳಿದಿದ್ದಾವೆ. ಈಗಾಗಲೇ ಸೆಲೆಬ್ರೇಷನ್ ಅನ್ನ ಮಾಡೋದಕ್ಕೆ, ಹೊಸ ವರ್ಷವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ ಕಡೆ ಯುವ ಸಮೂಹ ಸಾಕಷ್ಟು ಸಂಖ್ಯೆಯಲ್ಲಿ ಈ ರೋಡ್ಗಳ ಕಡೆ ಬರ್ತಿದೆ. ಈಗಾಗಲೇ ಪೊಲೀಸರು ಈ ಬ್ರಿಗೇಡ್ ರಸ್ತೆಯ ಎಂಟ್ರೆನ್ಸ್ ಏನಿದೆ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ವೆಹಿಕಲ್ಗಳನ್ನು ಸ್ಟಾಪ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಯಾರು ಬರ್ತಾರೋ, ಜನರು ಬರ್ತಾರೋ ಅಂಥವ್ರಿಗೆ ಒಳ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡುವ ಕೆಲಸವನ್ನ ಮಾಡ್ತಿದ್ದಾರೆ. ಈಗ ಒಂದು ಕ್ರೌಡನ್ನು ಗಮನಿಸಬಹುದು ನೀವು. ಈಗಾಗಲೇ ಬ್ರಿಗೇಡ್ ರೋಡ್ನಲ್ಲಿ ಒಂದು ಸುತ್ತ ಹಾಕಿಕೊಂಡು ಈಗಾಗಲೇ ಎಲ್ಲ ವಾಪಸ್ ಆಗುವ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಯುವ ಸಮೂಹ ಈ ಬ್ರಿಗೇಡ್ ರೋಡ್, MG ರೋಡ್ ಕಡೆ ಬರ್ತಿರೋದನ್ನ ಗಮನಿಸ್ತಿದ್ದೀವಿ. ಈಗಾಗಲೇ ಒಂದು ಪ್ರತ್ಯೇಕ ಪಥವನ್ನ ಮಾಡಿದ್ದಾರೆ. ಆ ಪ್ರತ್ಯೇಕ ಪಥ ಏನಿದೆ ಅದು ಮಹಿಳೆಯರ ಸುರಕ್ಷತೆಗಾಗಿ. ಯಾರು ಕುಡಿದು ಅಸಭ್ಯವಾಗಿ ವರ್ತಿಸ್ತಾರೋ ಅಥವಾ ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗ್ತಾರೋ ಅಂಥವರ ವಿರುದ್ಧ ಮಹಿಳೆಯರ ರಕ್ಷಣೆಗಾಗಿ ರಾಣಿ ಚೆನ್ನಮ್ಮ ಪಡೆಯನ್ನ ಸಹ ಈಗಾಗಲೇ ನೇಮಿಸುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿದೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು. ಇದಿನ್ನೂ ಆರಂಭ ಅಷ್ಟೇ ದಿವ್ಯಾ. ಇನ್ನೂ ಹೊತ್ತು ಕಳೆದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರ್ತಾರೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಸೇರ್ತಾರೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು. ಆ ಕಾರಣಕ್ಕೋಸ್ಕರ ಒಂದಷ್ಟು ಬಂದೋಬಸ್ತ್ಗಳನ್ನ ಮಾಡುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಕೆಲವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ಎಲ್ಲಿಂದ ಬಂದಿದ್ರಿ? ಹೊಸ ವರ್ಷ ಬೆಂಗಳೂರು. ಹೊಸ ವರ್ಷ ಇದೆ, ಫಸ್ಟ್ ಟೈಮ್ ಬಂದಿದ್ದು. ಫಸ್ಟ್ ಟೈಮ್. ಹೇಗೆ ಅನಿಸ್ತಿದೆ ಬ್ರಿಗೇಡ್ ರೋಡ್? ಚೆನ್ನಾಗಿದೆ, ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ. ಹೇಗೆ ಹೊಸ ವರ್ಷ ಸೆಲೆಬ್ರೇಷನ್ ಮಾಡೋ ತನಕ ಇರಲ್ವಾ? ಇಲ್ಲ, ಬೇಗ ಹೋಗ್ತೀವಿ. ದೂರದಿಂದ ಬಂದಿರೋದಕ್ಕೆ ಬೇಗ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಇಲ್ಲಿ ಹೊಸ ವರ್ಷವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಹೇಳಿ ಬಂದಂತವರ ಮಾತು. ಹೊಸ ವರ್ಷದ ಶುಭಾಶಯ. ಥ್ಯಾಂಕ್ ಯು ಅಮ್ಮ. ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಅಮ್ಮ ಹೇಳಿ, ಎಲ್ಲಿಂದ ಬಂದಿದ್ದೀರಿ? ವಿಜಯನಗರದಿಂದ ಬಂದಿದ್ದೀನಿ ಸರ್. ತುಂಬಾ ಖುಷಿ ಆಗ್ತಾ ಇದೆ ನೋಡಿದ್ದಕ್ಕೆ. ಎಲ್ಲ ಲೈಟ್ ಅರೇಂಜ್ಮೆಂಟು ಮತ್ತೆ ಎಲ್ಲ ಸಿಸ್ಟಮು, ಪೊಲೀಸ್ನವ್ರದ್ದು ಬಂದೋಬಸ್ತು, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಬರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಶುಭಾಶಯಗಳು. ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಇದು ಯಾರು ಹೊಸ ವರ್ಷವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬಂದಂತವರ ಮಾತು. ದಿವ್ಯಾ, ಒಂದು 8-9 ಗಂಟೆಯ ತನಕ ಒಂದು ರೀತಿಯ ಕ್ರೌಡ್ ಬರುತ್ತೆ. ಅಂದ್ರೆ ಫ್ಯಾಮಿಲಿ ಕ್ರೌಡ್ ಇದು. ಅಂದ್ರೆ ಅಪ್ಪ, ಅಮ್ಮ, ತಂದೆ, ತಾಯಿ, ಮಕ್ಕಳು ಇವರೆಲ್ಲರನ್ನ ಕೂಡ ಕರೆದುಕೊಂಡು ಬಂದು ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟು ಇಲ್ಲಿನ ಲೈಟಿಂಗ್ಸ್ ಅನ್ನ ನೋಡ್ಕೊಂಡು ಹೋಗ್ತಾರೆ, ಹೇಗಿದೆ ವ್ಯವಸ್ಥೆ ಅಂತೇಳಿ. ಆದ್ರೆ 9 ಗಂಟೆಯ ನಂತರ ಒಂದು ರೀತಿಯ ಕ್ರೌಡ್ ಬರುತ್ತೆ. ಅವ್ರಾಗ್ಲೇ ಇಲ್ಲೆಲ್ಲರೂ ಬೆಂಗಳೂರಿನಲ್ಲಿ ಅಲ್ಲಲ್ಲಿ ಪಾರ್ಟಿಗಳನ್ನ ಮಾಡ್ತಾ ಕುಳಿತಿರ್ತಾರೆ. ಅವರು ಒಂದು ರೀತಿಯ ಕ್ರೌಡ್. ಅದು ಅಪ್ ಟು 12 ಗಂಟೆ ಮುಗಿಸಿ 1 ಗಂಟೆ ತನಕ ಇರ್ತಾರೆ. ಆಮೇಲೆ ರಶ್ ಆಗ್ಬೋದು ಅನ್ನೋ ಕಾರಣಕ್ಕೆ ಈಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಒಂದಷ್ಟು ಫ್ಯಾಮಿಲಿ ಜನ ಏನಿದ್ದಾರೆ ಅವರು ಬ್ರಿಗೇಡ್ ರಸ್ತೆಗಳ ಕಡೆ ಬಂದು ವಾಪಸ್ ಆಗುವ ಕೆಲಸವನ್ನ ಮಾಡ್ತಿದ್ದಾರೆ. ದಿವ್ಯಾ. ರೈಟ್, ಮೂರ್ತಿ ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ಮಾಡ್ಕೊಡ್ತೀನಿ. ಚರ್ಚ್ ಸ್ಟ್ರೀಟ್ ನಿಂದ ನಮ್ಮ ಪ್ರತಿನಿಧಿ ಪ್ರಕಾಶ್ ಇದ್ದಾರೆ. ಪ್ರಕಾಶ್, ಕ್ರೌಡ್ ಹೆಚ್ಚಾಗ್ತಾ ಇದೆಯಾ? ನಿಮ್ಗೂ ನಿಂತ್ಕೊಳ್ಳೋಕೆ ಜಾಗ ಸಿಗ್ತಾ ಇದೆಯಾ ಅಥವಾ ಏನ್ ಕತೆ? ನೀವು ಅವ್ರ ಗುಂಪಲ್ಲೇ ಒಬ್ರಾಗ್ಬಿಟ್ಟಿದ್ದೀರಾ? ಚರ್ಚ್ ಸ್ಟ್ರೀಟ್ನಲ್ಲಿ ಈಗಾಗಲೇ ಜನರ ಜಮಾವಣೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ನಿಧಾನಕ್ಕೆ ಈ ಭಾಗಕ್ಕೆ ಬರುವಂಥವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಆರಂಭ ಇದು. ಇನ್ನು ಮುಂದೆ ಹೆಚ್ಚಿನ ಜನಸಂದಣಿ ಕೂಡ ಈ ಭಾಗದಲ್ಲಾಗುತ್ತೆ. ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ನೇರವಾಗಿ ಇಲ್ಲಿ ಮೆಟ್ರೋ ಕನೆಕ್ಟಿವಿಟಿಯನ್ನು ತೆಗೆದುಕೊಂಡು ನೇರವಾಗಿ ಚರ್ಚ್ ಸ್ಟ್ರೀಟ್ಗೆ ಎಂಟ್ರಿಯನ್ನು ಪಡೆದುಕೊಳ್ತಾರೆ. ಜೊತೆಗೆ ಪೊಲೀಸರ ಭದ್ರತೆಯನ್ನು ಕೂಡ ಪ್ರತಿಯೊಂದು ರಸ್ತೆಯ ಇಕ್ಕಲೆಗಳಲ್ಲಿ ಕೂಡ ಹೆಚ್ಚು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಪೊಲೀಸರ ಪಾಯಿಂಟ್ ಅಂತ ಮಾಡಿಕೊಂಡು ಅಲ್ಲಿ ಪ್ರತ್ಯೇಕವಾಗಿ ಮೈಕ್ನ ಮೂಲಕವಾಗಿ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಎಲ್ಲರ ಮೇಲೆಯೂ ಕೂಡ ಕಣ್ಗಾವಲನ್ನು ಇಡೋದಕ್ಕೆ CCTVಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಮೆಟ್ರೋ ಮುಂಭಾಗದಲ್ಲಿ ಲೇಡಿ ಐಲ್ಯಾಂಡ್ ಅನ್ನು ಕೂಡ ಇಲ್ಲಿ ಶುರು ಮಾಡಲಾಗಿದೆ. ಯಾರಾದರೂ ಕಿರುಕುಳ ಕೊಟ್ಟರೆ ಅಂತಹ ಮಹಿಳೆಯರು ನೇರವಾಗಿ ರಕ್ಷಣೆಗೆ ಅಂತೇಳಿ ಈ ಭಾಗಕ್ಕೆ ಬರಬಹುದು. ಸೊ ಇಲ್ಲಿಂದ ನೇರವಾಗಿ ಮೆಟ್ರೋ ಕನೆಕ್ಟಿವಿಟಿಯನ್ನು ತೆಗೆದುಕೊಂಡು ನೇರವಾಗಿ ಬ್ರಿಗೇಡ್ ರೋಡ್ಗೆ ಹೋಗುವಂತಹ ಪ್ರತ್ಯೇಕ ಮಾರ್ಗವನ್ನು ಕೂಡ ಈ ಭಾಗದಲ್ಲಿ
ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಮಾಡಲಾಗಿದೆ. ಜೊತೆಗೆ ಎಲ್ಲಿಯೂ ಕೂಡ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈ ಭಾಗಕ್ಕೆ ಚರ್ಚ್ ಸ್ಟ್ರೀಟ್ನ ಈ ಭಾಗಕ್ಕೆ ಹೆಚ್ಚುವರಿ ಪೊಲೀಸರ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಪಬ್ಬು ರೆಸ್ಟೋರೆಂಟ್ಗಳಲ್ಲಿ ಕೂಡ ಈಗ 8 ಗಂಟೆಯ ನಂತರ ಯಾರೆಲ್ಲ ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ ಸೊ ಅಂಥವರು ಕೂಡ ಈಗ ಜಾಯ್ನ್ ಆಗ್ತಾರೆ, ಪಾರ್ಟಿ ಮೂಡ್ ಅಲ್ಲಿ ಕೂಡ ಹೋಗ್ತಾರೆ. ಸೊ ಒಂದಿಷ್ಟು ಜನರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಫ್ಯಾಮಿಲಿ ಸಮೇತವಾಗಿ ಬರ್ತಾ ಇದ್ದಾರೆ. ಬಹುಶಃ ಅವ್ರಿಗೂ ಕೂಡ ತುಂಬ ಎಕ್ಸೈಟ್ ಆಗಿದ್ದಾರೆ, ಪಾರ್ಟಿ ಮಾಡಬೇಕು, ಜೊತೆಗೆ ಈ ನ್ಯೂ ಇಯರನ್ನು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಬೇಕು ಅನ್ನುವಂಥದ್ದನ್ನು. ಈಗಾಗಲೇ ಮೆಟ್ರೋನ ಇಳಿದು ನೇರವಾಗಿ ಈಗ ಚರ್ಚ್ ಸ್ಟ್ರೀಟ್ನಿಂದ ಈಗ ಬ್ರಿಗೇಡ್ ರೋಡ್ಗೆ ಹೋಗುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದಿಷ್ಟು ಜನರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಫ್ಯಾಮಿಲಿ ಸಮೇತವಾಗಿ ಬಂದಿದ್ದಾರೆ. ಸರ್ ಹೇಳಿ, ನ್ಯೂ ಇಯರ್ನ ಹೇಗೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದೀರಿ? ಹೇಳಿ ಮೇಡಮ್, ಎಷ್ಟು ಎಕ್ಸೈಟ್? ಓಕೆ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇನ್ನೂ ಒಂದಿಷ್ಟು ಜನ ಮಾತನಾಡಿಸ್ತೀನಿ. ಮೇಡಮ್ ಹೇಳಿ, ಎಷ್ಟು ಎಕ್ಸೈಟ್ ಆಗಿದ್ದೀರಿ? ಒಂದಿಷ್ಟು ಜನ ಸಂಕೋಚ ಪಡ್ತಾ ಇದ್ದಾರೆ ಮಾತನಾಡ್ಲಿಕ್ಕೂ ಕೂಡ. ಥ್ಯಾಂಕ್ ಯು ಪ್ರಕಾಶ್, ಥ್ಯಾಂಕ್ ಯು ಮೂರ್ತಿ, ಥ್ಯಾಂಕ್ ಯು ರಾಘು ನಿಮ್ಮವರ ಅಪ್ಡೇಟ್ಸ್ಗೆ. ಸದ್ಯ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್, ಇಂದಿರಾನಗರ ಯಾವ ರೀತಿಯಾಗಿ ಜನರಿಂದ ನಡೆಸ್ತಾ ಇದೆ ಅನ್ನೋದನ್ನ ನಿಮಗೆ ದೃಶ್ಯ ಸಮೇತವಾಗಿ ತೋರಿಸ್ತಾ ಇದ್ದೀವಿ. ಈಗಾಗಲೇ ಕೆಲವರು ಫ್ಯಾಮಿಲಿ ಸಮೇತವಾಗಿ ಬರ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಹೇಗಿದೆ ನೋಡೋಣ ಅಂತ ಬರೋರು, ಇನ್ನು ಕೆಲವರು ಇದರಲ್ಲಿ ಎಂಜಾಯ್ ಮಾಡೋಣ ಅಂತ ಬರೋರು ಇರ್ತಾರೆ. ಅವರು ಇನ್ನೂ ಕೂಡ ತಡವಾಗಿ ಬರ್ತಾರೆ. 2025 ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಕೇಂದ್ರ ವಿಭಾಗದ ಪ್ರಮುಖ ಸ್ಥಳಗಳಾಗಿರ್ತಕ್ಕಂಥ MG ರಸ್ತೆ, ಬ್ರಿಗೇಡ್ ರೋಡ್ ಹಾಗೂ ಚರ್ಚ್ ಸ್ಟ್ರೀಟಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ನಾವು ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಈ ಭದ್ರತೆಗೋಸ್ಕರ ಸುಮಾರು 2000 ಜನ ಸಿಬ್ಬಂದಿ, ಹೋಮ್ ಗಾರ್ಡ್ಸ್ ಹಾಗೂ ಡಿಫೆನ್ಸ್ ಸಿಬ್ಬಂದಿಯನ್ನು ನಿಯೋಜಿಸಿದ್ದು, ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ 12 ವುಮನ್ ಸೇಫ್ಟಿ ಐಲ್ಯಾಂಡ್ಸ್, 19 ನಮ್ಮ ಒಂದು ಕಿಯೋಸ್ಕ್ ಏನು ನಮ್ಮ ವಾಚ್ ಟವರ್ಸನ್ನು ನಿಯೋಜಿಸಿದ್ದು. ಅದರ ಜೊತೆಗೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ತೊಂದರೆ ಆಗದಾಗೆ ಅವರಿಗೆ ಬ್ರಿಗೇಡ್ ರೋಡಲ್ಲಿ ಸಪ್ರೇಟಾಗಿ ಎಂಟ್ರಿಯನ್ನು ನಾವು ಕೊಡ್ತಾ ಇದ್ದೇವೆ. ತದನಂತರ ಫ್ರಿಸ್ಕಿಂಗ್ ಆದ ನಂತರ ಅವರು ಪ್ರತಿ ವರ್ಷದಾಗೆ ಈ ವರ್ಷ ಕೂಡ ಹೊಸ ವರ್ಷ ಬ್ರಿಗೇಡ್ ರೋಡ್ ನಿಮ್ಗೆ ಗೊತ್ತಿದೆ, ಬರೀ ಬೆಂಗಳೂರಲ್ಲ ಇಡೀ ಇಂಡಿಯಲ್ಲೇ ಬಹುಶಃ ಇಷ್ಟು ಮಟ್ಟಕ್ಕೆ ಜನ ಸೇರುವಂಥದ್ದು, ಹೊಸ ವರ್ಷ ಆಚರಣೆ ಮಾಡೋದು ಬಹುಶಃ ಎಲ್ಲೂ ಇರಲ್ಲ. ಬಟ್ ಎಲ್ಲನೂ ಭಾಳ ವ್ಯವಸ್ಥಿತವಾಗಿ ಆಗ್ತಾ ಇದೆ. ಸರ್ಕಾರ, ನಮ್ಮ ಪೊಲೀಸ್ ಇರ್ಬೋದು, BBMP ಕಡೆಯಿಂದ ಏನೇನು ಮಾಡಬೇಕಾಗಿದೆ ಅದನ್ನೆಲ್ಲ ಮಾಡಿದ್ದಾರೆ. ಎಲ್ಲ CCTV ಹಾಕ್ಕೊಂಡಿದ್ದಾರೆ, ಮೆನ್ ಫೋರ್ಸನ್ನು ಕೂಡ ಹಾಕ್ಕೊಂಡಿದ್ದಾರೆ. ದೇವರದಿಂದ ಚೆನ್ನಾಗಿ ನಡೀತದೆ. ಎಲ್ಲ ವರ್ಷ ನಡೆದಿದೆ, ಅದೇ ಥರ ಈ ವರ್ಷವೂ ನಡೀತದೆ. ನಿರೀಕ್ಷೆ ಈ ವರ್ಷ ಸ್ವಲ್ಪ ಜಾಸ್ತಿ ಜನನೇ ಬರ್ಬೋದು ಅನ್ನೋ